ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಘಾತಗಳು ಮತ್ತು ಘಾತಾಂಕಗಳು ಅನ್ನುವಂಥ ಪಾಠದ ಅಭ್ಯಾಸ 13.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಘಾತಗಳು ಮತ್ತು ಘಾತಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ. ಹೌದಾ? ಈಗಾಗಲೇ ಈ ಅಭ್ಯಾಸದ 1 ಮತ್ತು 2ನೇ ಪ್ರಶ್ನೆಯ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ. ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಇವತ್ತಿನ ದಿವಸ ಅಭ್ಯಾಸ 13.1ರ 3ನೇ ಪ್ರಶ್ನೆಯನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ: ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಅಂದ್ರೆ ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈ ಸಂಖ್ಯೆಯನ್ನ ಏನ್ ಮಾಡಬೇಕಾಗಿದೆ? ಘಾತಾಂಕ ರೂಪದಲ್ಲಿ ನಾವು ಬರೀಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ 512 ಅನ್ನುವಂತ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈಗ ಇದನ್ನ ಏನ್ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಬರೆದುಕೊಳ್ಬೇಕು. ಹೌದಾ? ಅಂದ್ರೆ ಈಗಾಗಲೇ ಲಸ ಮಸ ಲೆಕ್ಕಗಳನ್ನು ಮಾಡುವಾಗ ಈ ವಿಧಾನವನ್ನು ನಾವು ಬಿಡಿಸ್ತೇವೆ. ಹಾಗಾದ್ರೆ ಈ ವಿಧಾನದಿಂದ ನಾ ಏನನ್ನ ಮಾಡಬೇಕು? ಈ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಬರೆಯಲು ತಿಳ್ಕೋಬೇಕು. ಈಗ ನೋಡಿ, ಈ ಲೆಕ್ಕ ಬಿಡಿಸ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಬಾಧ್ಯತೆಯ ನಿಯಮಗಳು ಗೊತ್ತಿರಬೇಕು. ಅಂದ್ರೆ 2ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತವೆ, 3ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತವೆ, 4, 5, 6. ಹೌದಾ? ಹಾಗಾಗಿ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತೇಳಿ ತಿಳಿದುಕೊಳ್ಳುವುದೇ ಏನಾಗಿದೆ? ಬಾಧ್ಯತೆಯ ನಿಯಮ ಆಗಿದೆ. ನೋಡಿ, ಇಲ್ಲಿ 512 ಅನ್ನುವಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಬಿಡಿ ಸ್ಥಾನದಲ್ಲಿ 2 ಅಂದ್ರೆ ಸಮ ಸಂಖ್ಯೆ ಇರೋದ್ರಿಂದ ಈ ಸಂಖ್ಯೆ ಏನಾಗ್ತಾ ಇದೆ? 2ರಿಂದ ಭಾಗ ಹೋಗ್ತಾ ಇದೆ. ಹಾಗಾದ್ರೆ ನೋಡಿ, 2ರಿಂದ ಭಾಗಿಸೋಣ. 2 ಬಗ್ಗೆ ಇಲ್ಲಿ 5 ಇದೆಯಾ? ಇಲ್ಲ. 2ಕ್ಕಿಂತ ಸಣ್ಣ ಸಂಖ್ಯೆ, 5ಕ್ಕಿಂತ ಸಣ್ಣ ಸಂಖ್ಯೆ 4. ಎಷ್ಟಲೇ? 2 2 4. 5ರಲ್ಲಿ 4 ಕಳೆದಾಗ 1 ಉಳಿತು. ಮುಂದೆ 1 ಇದೆ, 11 ಆಯ್ತು. 2 5 10. 1 ಉಳಿತು. ಮುಂದೆ 2 ಇದೆ, 12 ಆಯ್ತು. 2 6. ಹೌದಾ? 2 6 12. ನೋಡಿ, ಮತ್ತೆ ಇಲ್ಲಿ 6 ಬಂದಿದೆ, ಮತ್ತೆ ಸಮಸಂಖ್ಯೆ ಬಂದಿದೆ. ಮತ್ತೆ ಇದನ್ನ 2ರಿಂದ ಭಾಗಿಸೋಣ. 2 1 2. 2 2 4. 5ರ 4 ಕಳೆದ್ರೆ 1 ಉಳಿತು. 14 ಆಯ್ತು. 2 8 16. ಮತ್ತೆ ಇಲ್ಲಿ ಸಮಸಂಖ್ಯೆ ಬಂದಿದೆ, ಮತ್ತೆ 2ರಿಂದ. ನೋಡಿ, ಇಲ್ಲಿ 12 ಇದೆ. 2 6 12. 2 6 12. 2 4 8. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ 64 ಇದೆ. ಇದು ಸಮಸಂಖ್ಯೆ. 2 3 2 2. ಹೌದಾ? ಮತ್ತೆ 32 ಸಮಸಂಖ್ಯೆ. 2 1 2 6. ಅಂದ್ರೆ 14 2 32. ಅದೇ ರೀತಿಯಲ್ಲಿ 2 8. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ 8 ಇದೆ. 2 4 8. 2 2 2 1. ಹೌದಾ? ಹಾಗಾದ್ರೆ ಈ ಲೆಕ್ಕವನ್ನ ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಕೊನೆಯಲ್ಲಿ 1 ಬರಬೇಕು, ಅಲ್ಲಿವರೆಗೂ ನಾವು ಲೆಕ್ಕವನ್ನ ಮಾಡಬೇಕು. ಈಗ ನೋಡಿ, ಇಲ್ಲಿ ಬಂದಂತಹ ಸಂಖ್ಯೆಗಳನ್ನ ತೆಗೆದುಕೊಂಡು ನಾವು ಅದನ್ನ ಲೆಕ್ಕಾಚಾರ ಮಾಡಬೇಕು. ನೋಡಿ, ಇಲ್ಲಷ್ಟು ಕಡೆ ಏನಿದಾವೆ? 2 2 ಇದಾವೆ. ಹಾಗಾದ್ರೆ ಅವು 2 ಸಲ ಅದಾವೆ. ಹೌದಾ? ಅವನಷ್ಟು ನಾವು ಬರ್ಕೋಬೇಕು. 1 2 3 4 5 6 7 8 9. ಹೌದಾ? 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2. 2 ಸಲ ಆಯ್ತು. 1 2 3 4 5 6 7 8 9. ಹೌದಾ? ಈ ರೀತಿಯಾಗಿ ನಾವು ಅದನ್ನ ಗುಣಾಕಾರ ಹಾಕಿ ಬರ್ಕೋತೀವಿ. ಹಾಗಾಗಿ ಇದನ್ನ ವಿಸ್ತರಣೆ ರೂಪದಲ್ಲಿದ್ದದನ್ನ ನಾ ಈಗ ಹೇಗೆ ಬರೀಬೇಕಾಗಿದೆ? ಘಾತಾಂಕ ರೂಪದಲ್ಲಿ ಬರೀಬೇಕಾಗಿದೆ. ಇಲ್ಲಿ ಎಲ್ಲಾ ಕಡೆ 2 ಇರೋದ್ರಿಂದ 2ನ್ನ ಬರೀಬೇಕು. ಆಮೇಲೆ
ಇವು 2 ಸಲ ಇದಾವೆ, 9 ಸಲ. ಹಾಗಾಗಿ 2 ರ ಘಾತ 9. ಹಾಗಾದ್ರೆ 512 ಅಂದ್ರೆ 2 ರ ಘಾತ 9 ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಸಂಖ್ಯೆ ರೂಪದಲ್ಲಿದ್ದದನ್ನ ವಿಸ್ತರಣ ರೂಪಕ್ಕೆ ತಂದು ವಿಸ್ತರಣ ರೂಪದಲ್ಲಿದ್ದದನ್ನ ಘಾತಾಂಕ ರೂಪದಲ್ಲಿ ಈ ರೀತಿಯಾಗಿ ಲೆಕ್ಕ ಮಾಡಿ ಇದನ್ನ ಉತ್ತರ ಬರಿತಾ ಇದ್ದೀವಿ. ಈ ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.